ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ದಪ್ಪಗಿದ್ದರೂ ನನ್ನಲ್ಲಿ ಕಾಮದ ಬಯಕೆಗಳು ಎಷ್ಟು ಹೆಚ್ಚಾಗಿವೆ ಎಂದರೆ ಪ್ರತಿ ನಿಮಿಷವೂ ಅದೇ ಆಲೋಚನೆಗಳು ಮನಸ್ಸಿನಲ್ಲಿ ಬರುತ್ತವೆ. ರಸ್ತೆಯಲ್ಲಿ ಯಾರನ್ನಾದರೂ ನೋಡಿದರೆ ಅವರೊಂದಿಗೆ ನನ್ನ ಬಯಕೆ ತೀರುತ್ತದೆ, ಚೆನ್ನಾಗಿರುತ್ತದೆ ಎಂಬ ಆಲೋಚನೆಯೂ ಬರುತ್ತದೆ. ನಮ್ಮ ಅಪ್ಪನವರು ಚಿಕ್ಕಂದಿನಲ್ಲಿ ಅಮ್ಮನನ್ನು ಬಿಟ್ಟು ಹೋಗಿದ್ದರೂ ಅಪ್ಪ ಹೋದ ಮೇಲೆ ಅಮ್ಮ ಯಾಕೆ ಹೀಗೆ ಮಾಡುತ್ತಿದ್ದಾಳೋ ಗೊತ್ತಿಲ್ಲ. ಆದರೆ ಪ್ರತಿದಿನವೂ ಮನೆಗೆ ಯಾರಾದರೂ ಬರುತ್ತಲೇ ಇರುತ್ತಿದ್ದರೂ ಬಂದರೂ ಹೋಗುವಾಗ ನಮ್ಮ ಸೀರೆಯನ್ನು ಸರಿಪಡಿಸಿಕೊಳ್ಳುತ್ತಾ ಇರುತ್ತಿದ್ದಳು. ಆಗ ನನಗೆ ಚಿಕ್ಕ ವಯಸ್ಸು, ಹಾಗಾಗಿ ಅಮ್ಮನನ್ನು ಕೇಳಲು ಧೈರ್ಯವಿರಲಿಲ್ಲ. ಅಮ್ಮ ಏನು ಹೇಳುತ್ತಾರೋ ಅದನ್ನು ಕೇಳುವುದಷ್ಟೇ ನನಗೆ ಗೊತ್ತಿತ್ತು. ಹಾಗೆಯೇ ಒಂದು ದಿನ ಅಮ್ಮ ತಮ್ಮ ಸ್ವಂತ ಮಾವನ ಜೊತೆ, ಅಂದರೆ ಅಮ್ಮನ ತಮ್ಮನ ಜೊತೆ ಇರುವುದನ್ನು ನೋಡಿದೆ. ಆಗಷ್ಟೇ ನನ್ನ ವಯಸ್ಸು ಲೋಕವನ್ನು ಅರಿತುಕೊಳ್ಳುತ್ತಿತ್ತು. ಮಾವನ ಜೊತೆ ಅಮ್ಮನನ್ನು ಆ ರೀತಿ ನೋಡಿದಾಗ ನನಗೆ ಕೋಪ ಬಂತು. ನಿಜಕ್ಕೂ ಒಳಗೆ ಏನು ನಡೆಯುತ್ತಿದೆ ಎಂದು ನೋಡಲು ಶುರು ಮಾಡಿದ್ದೆ. ಅಮ್ಮನ ದೇಹದ ಮೇಲೆ ಬಟ್ಟೆಗಳಿರಲಿಲ್ಲ. ಆಕೆಯ ದೇಹದ ಮೇಲೆ ಮಾವ ಮಲಗಿದ್ದ. ಏನೋ ಮಾಡುತ್ತಿದ್ದ. ನನಗೆ ರಾತ್ರಿ ಪೂರ್ತಿ ಅದೇ ಕಣ್ಣು ಮುಂದೆ ಕಾಣುತ್ತಿತ್ತು. ನನ್ನ ದೇಹವು ಅದೇ ರೀತಿ ಆಗಬೇಕು ಎಂದು ಮೊದಲ ಬಾರಿ ಬಯಸಿತ್ತು. ಅಂದಿನಿಂದ ಮನೆಗೆ ಯಾರೇ ಬಂದರೂ ಉಕ್ಕಿ ಕಿಟಕಿಯಿಂದ ನೋಡಲು ಶುರು ಮಾಡಿದ್ದೆ. ಹಾಗೆ ನೋಡುತ್ತಾ ನೋಡುತ್ತಾ ನನ್ನಲ್ಲಿ ಬಯಕೆಗಳು ಇನ್ನೂ ಹೆಚ್ಚಾಗಿದ್ದವು. ನಾನು ನಲುಗಿಕೊಳ್ಳಲು ಶುರು ಮಾಡಿದ್ದೆ. ಒಂದು ರಾತ್ರಿ ನಾನು ಮಲಗಿದ್ದಾಗ ನನ್ನ ಮಾವ ನನ್ನ ಬಳಿ ಬಂದು ನನ್ನ ದೇಹ ಮತ್ತು ನನ್ನ ಮಾತು ಕೇಳದೆ ಮಾವನಿಗೆ ಒಲಿದು ಬಿಟ್ಟಿತ್ತು. ಇತ್ತ ಅಮ್ಮ, ಇತ್ತ ನಾನು ಇಬ್ಬರು ಮಾವನಿಗೆ ಒಲಿದು ಬಿಟ್ಟಿದ್ದೆವು. ಮಾವನೊಂದಿಗೆ ಮೊದಲ ಬಾರಿ ಯಾವಾಗ ಬರೆದೆನೋ ಅಂದಿನಿಂದ ನನ್ನ ದೇಹ ನನ್ನ ಮಾತು ಕೇಳುವುದನ್ನೇ ಬಿಟ್ಟು ಬಿಟ್ಟಿತ್ತು. ನನ್ನಲ್ಲಿ ಕಾಮದ ಬಯಕೆಗಳು ಎಷ್ಟು ಹುಟ್ಟಿಕೊಂಡಿವೆ ಎಂದರೆ ರಸ್ತೆಯಲ್ಲಿ ಯಾರಾದರೂ ಆಕಸ್ಮಿಕವಾಗಿ ನನ್ನನ್ನು ತಾಗಿದರೂ ಕೂಡ ತಕ್ಷಣವೇ ನನ್ನಲ್ಲಿ ಬಯಕೆಗಳು ಹುಟ್ಟುತ್ತಿತ್ತು. ಆದರೆ ನಾನು ಎಲ್ಲೂ ಈ ವಿಷಯವನ್ನು ಹೇಳಿಕೊಂಡಿರಲಿಲ್ಲ. ನನ್ನಲ್ಲಿ ಈ ಬಯಕೆಗಳು ಇವೆ ಎಂದು ಯಾರಿಗೂ ಹೇಳಲಿಲ್ಲ. ಚಿಕ್ಕಂದಿನಿಂದ ಈ ಬಯಕೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ಜೀವನವನ್ನು ನಡೆಸುತ್ತಿದ್ದೆ. ಈ ಸಮಯದಲ್ಲಿ ನನ್ನ ದೇಹ ಇದ್ದಕ್ಕಿದ್ದಂತೆ ದಪ್ಪವಾಗಿ ಮಾರ್ಪಟ್ಟಿತ್ತು. ದಪ್ಪಾಗಿದ್ದರಿಂದ ನನ್ನ ಮದುವೆಯಾಗಲು ಯಾರಿಗೂ ನಾನು ಇಷ್ಟವಾಗಲಿಲ್ಲ. ನನ್ನನ್ನು ಯಾರೂ ಪ್ರೀತಿಸುವವರೇ ಇರಲಿಲ್ಲ. ಕೊನೆಗೆ ಮದುವೆಯಾಯಿತು. ನನ್ನ ಪತಿ ಮಂಗಳೂರಿನಲ್ಲೇ ಇದ್ದು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಬೆಂಗಳೂರಿಗೆ ಹೋಗುವುದು, ರಾತ್ರಿ ಬರುವುದು, ಇದೇ ಅವರ ಕೆಲಸದ ಒಂಟಿಯಾಗಿತ್ತು. ನಾನು ಮಾತ್ರ ಮನೆಯಲ್ಲಿ ಇರುತ್ತಿದ್ದೆ. ಬಂದು ಅವರು ನನ್ನ ಬಯಕೆ ತೀರಿಸಿ ನಿದ್ರಿಸುತ್ತಿದ್ದರು. ಹಾಗೆ ವಾರಕ್ಕೆ 4 ಬಾರಿ ನಮ್ಮ ನಡುವೆ ನಡೆದರೂ ನಮಗೆ ಇನ್ನೂ ಮಕ್ಕಳು ಹುಟ್ಟಿರಲಿಲ್ಲ. ಮಕ್ಕಳು ಹುಟ್ಟದಿರಲು ಕಾರಣ ಅವರಲ್ಲಿಯೇ ಸಮಸ್ಯೆ ತಿಳಿಯಿತು. ಎಷ್ಟೇ ಲೈಂಗಿಕ ಸಂಬಂಧ ನಡೆದರೂ ಹೆಣ್ಣಿಗೆ ಮಕ್ಕಳು ಹುಟ್ಟುವುದಿರುವುದು ಎಂದರೆ ಹೊರಗೆ ನಾನಾ ರೀತಿಯ ಮಾತುಗಳು ಬರುತ್ತವೆ. ಕನಿಷ್ಠ ಮಕ್ಕಳು ಹುಟ್ಟಿದ ಮೇಲಾದರೂ ನನ್ನಲ್ಲಿ ಬದಲಾವಣೆ ಬರುತ್ತದೆ. ಅವರನ್ನು ನೋಡಿಕೊಂಡು ಆ ಬಯಕೆ ಎಂಬ ಆಲೋಚನೆಯನ್ನು ಮರೆತು ಬಿಡುತ್ತೇನೆ ಅಂದುಕೊಂಡಿದ್ದೆ. ಹೀಗೆ ಆಲೋಚಿಸುತ್ತಿರುವಾಗ ನನ್ನ ಜೀವನದಲ್ಲಿ ಒಂದು ತಪ್ಪಾದ ನಿರ್ಧಾರ ತೆಗೆದುಕೊಂಡೆ. ಅದೇ ಮನೆಗೆ ಎದುರಿಗಿದ್ದ ಒಬ್ಬ ವ್ಯಕ್ತಿಯೊಂದಿಗೆ ನನ್ನ ಪತಿಯಿಂದ ಮಕ್ಕಳು ಇಲ್ಲ ಎಂಬ ಉದ್ದೇಶ ನನ್ನನ್ನು ಅವನಿಗೆ ಹತ್ತಿರವಾಗುವಂತೆ ಮಾಡಿತು. ಅವನನ್ನು ಭೇಟಿಯಾಗುವುದು, ಬಯಕೆ ತೀರಿಸಿಕೊಳ್ಳುವುದು ಅವನಿಗೆ ಹತ್ತಿರವಾದೆ. ಇತ್ತ ನನ್ನ ಪತಿಯೊಂದಿಗೆ ನಡೆಸುತ್ತಿದ್ದರೂ ಅತ್ತ ಅವನೊಂದಿಗೂ ನಡೆದರೂ ನನಗೆ ಚೆನ್ನಾಗಿರುತ್ತಿತ್ತು ಎಂಬುದು ನನ್ನಲ್ಲಿ ಬಯಕೆಗಳು ಹೆಚ್ಚಾಯಿತು. ನನ್ನಲ್ಲಿ ಹೆಚ್ಚಿದ ಈ ಬಯಕೆ ನನಗೆ ಎಂದಾದರೂ ತೊಂದರೆ ಕೊಡುತ್ತದೆ ಎಂದು ತಿಳಿದಿತ್ತು. ಆದರೆ ಇಷ್ಟು ದಿನ ಇಷ್ಟು ಬೇಗ ಬರುತ್ತದೆ ಎಂದು ಅಂದುಕೊಂಡಿರಲಿಲ್ಲ. ಯಾರೊಂದಿಗೂ ಸಂಬಂಧ ಇಟ್ಟುಕೊಂಡಿದ್ದೇನೋ ಅವನೊಂದಿಗೆ ನಾನು ಬೆರೆತೆ ಪ್ರತಿ ಕ್ಷಣವನ್ನು ವಿಡಿಯೋ ರೆಕಾರ್ಡ್ ಇಟ್ಟುಕೊಂಡಿದ್ದ. ನಮ್ಮ ನಡುವೆ ಜಗಳವಾದಾಗ ನಾನು ತಪ್ಪು ಮನುಷ್ಯನೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದೇನೆ ಎಂದು ನನಗೆ ತಿಳಿಯಿತು. ಈ ವಿಷಯ ನನ್ನ ಪತಿಗೆ ಹೇಳಲು ಆಗುತ್ತಿರಲಿಲ್ಲ. ಸಂಬಂಧ ಇಟ್ಟುಕೊಂಡ ಮನುಷ್ಯನಿಗೆ ಹೇಳಿದರೂ ಅರ್ಥವಾಗುತ್ತಿರಲಿಲ್ಲ. ಹೀಗಿರುವಾಗ ನನ್ನ ಸಂಪೂರ್ಣವಾಗಿ ತಿಳಿದ ಆತ ಮತ್ತೊಬ್ಬರೊಂದಿಗೆ ಸಂಬಂಧ ಇಟ್ಟುಕೊಳ್ಳಬೇಕು ಎಂದು ನನ್ನನ್ನು ಒತ್ತಾಯಿಸುವುದು ಶುರು ಮಾಡಿದ. ಎಷ್ಟು ಜನ ನನ್ನೊಂದಿಗಿದ್ದರೂ ನನ್ನ ಬಯಕೆಗಳು ಮಾತ್ರ ನನ್ನ ನಿಯಂತ್ರಣದಲ್ಲಿ ಇರಲಿಲ್ಲ. ಇನ್ನೂ ಬೇಕು ಎನಿಸುತ್ತಿದ್ದೇ ಹೊರತು ದೇಹಕ್ಕೆ ಆಯಾಸ ಗೊತ್ತಾಗುತ್ತಿರಲಿಲ್ಲ. ಕೊನೆಗೆ ಈ ನಿಜಾಂಶ ನನ್ನ ಪತಿಗೆ ತಿಳಿದು ನನ್ನನ್ನು ಬಿಟ್ಟರು. ನಾನು ಎಂಥವಳೋ ಎಲ್ಲರಿಗೂ ತಿಳಿದು ನನ್ನನ್ನು ಅದೇ ನೋಟದಲ್ಲಿ ನೋಡಲು ಶುರು ಮಾಡಿದ್ದರು. ಮಕ್ಕಳು ಹುಟ್ಟದಂತೆ ಆಪರೇಷನ್ ಮಾಡಿಸಿಕೊಂಡು ಅಮ್ಮ ಕೂಡ ನನ್ನನ್ನು ಒಂದು ವೇಶ್ಯೆಯಂತೆ ಮಾರ್ಪಡಿಸಲು ನನ್ನ ಜೀವನ ಹೀಗೆ ನಾಶವಾಗಲು ಕಾರಣ ಚಿಕ್ಕಂದಿನಲ್ಲಿ ನಾನು ಮನೆಯಲ್ಲಿದ್ದಾಗ ನಮ್ಮ ಅಮ್ಮ ಮಾಡಿದ ಆ ಕೆಲಸಗಳು ಅಥವಾ ನನ್ನಲ್ಲಿನ ಹಾರ್ಮೋನ್ಗಳ ಪ್ರಭಾವ ಏಕೆ ಆಯ್ತು ಗೊತ್ತಿಲ್ಲ. ಆದರೆ ನನ್ನಲ್ಲಿ ಬಯಕೆಗಳು ಮಾತ್ರ ಇಂದಿಗೂ ನನ್ನನ್ನು ತೊಂದರೆ ಕೊಡುತ್ತಲೇ ಇವೆ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.